ನೋಡಿ ಮಧ್ಯಾಹ್ನದ ಇದು ಊಟ ಆಯಿತು. ಇವಾಗೇನು ಹಾಕಿದ್ದೀನೋ ಅದು ಹಳೆ ವಿಡಿಯೋ, ತುಂಬ ಜನ ನೋಡಿ ಸಪೋರ್ಟ್ ಮಾಡಿದ್ದೀರಾ. ಈಗ ಮುಂದಿಂದು ಕಂಟಿನ್ಯೂ ವಿಡಿಯೋ ಇದನ್ನು ನೋಡಿ ಸಪೋರ್ಟ್ ಮಾಡ್ತೀರಾ. ಮತ್ತು ಮೊಮ್ಮಕ್ಕಳು ಬರ್ತಾರೆ, ನನಗೆ ದೋಸೆ ಹಿಟ್ಟೆಲ್ಲ ನಾನು ರೆಡಿ ಮಾಡಿಟ್ಟೆ. ಮೊಮ್ಮಕ್ಕಳು ಬರ್ತಾರೆ, ಅಡುಗೆ ಮಾಡಬೇಕು. ಅವಳಿಗೆ ಮೂಲಂಗಿ ಹುರುಳಿಕಾಯಿ ಹಾಕ್ಬಿಟ್ಟು ಹುಳಿ ಮಾಡೋದಂದರೆ ನನ್ನ ಮೊಮ್ಮಗಳಿಗೆ ತುಂಬ ಅಂದರೆ ತುಂಬ ಇಷ್ಟ. ರ್ಯಾಡಿಶ್ ಹುಳಿ ಮಾಡು ಅಂತಾಳೆ. ಹಾಗಾಗಿ ನಾನು ಅದನ್ನು ಮಾಡಬೇಕು. ಹಾಗಾಗಿ ಸ್ವಲ್ಪ ಗ್ಯಾಪ್ ಕೊಡ್ತೀನಿ. ಎಲ್ರಿಗೂ ಗೊತ್ತು, ಬೇಳೆ, ಹುರುಳಿಕಾಯಿ, ಮೂಲಂಗಿ, ಟೊಮೆಟೊ ಹಾಕಿ ಹುಳಿ ಮಾಡೋದು, ಅನ್ನ ಮಾಡೋದು ಅಷ್ಟೇ ಮಕ್ಕಳಿಗೆ. ನನಗಿದೆ ಮಾಡಿರೋದು. ಹಾಗಾಗಿ ಸ್ವಲ್ಪ ಗ್ಯಾಪ್ ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾನು ಹೇಗೆ ಇನ್ನೇನೇನು ತಿಂತೀನಿ ಅಂತ. ಈಗ 11:30 ಆಯಿತು. ಬಾರ್ಲಿ ಗಂಜಿ ಕುಡಿತೀನಿ. ಬಾರ್ಲಿ ಗಂಜಿನೂ ಅಷ್ಟೇ ಕೂತ್ಕೊಂಡು ಸಿಪ್ ಕುಡೀರಿ. ಮಧ್ಯಾಹ್ನ ಊಟಕ್ಕೆ ನೀವು ಏನಾದರೂ ತೊಗೊಳ್ಳಿ, ನಾನು ರೆಡಿ ಮಾಡಿಟ್ಟಿದ್ದೀನಿ. ನೀವೇನಾದರೂ ತೊಗೊಳ್ಳಿ. ನೆಕ್ಸ್ಟು ಮೆಂತ್ಯ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೆಂತ್ಯ ಮುದ್ದೆನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಒಳ್ಳೆಯದು, ನಮಗೆ ಸೊಂಟಕ್ಕೆ ಬಲ ಕೊಡುತ್ತೆ. ತುಂಬ ಒಳ್ಳೆಯದು. ನೆಕ್ಸ್ಟ್ ಅದು ಮಾಡಿ ತೋರಿಸ್ತೀನಿ. ಮತ್ತು ಅದನ್ನು ಪ್ರಾಡಕ್ಟ್ ಶುರು ಮಾಡೋಣ ಅಂತ ಇದ್ದೀನಿ. ಯಾರಿಗಾದರೂ ಮೆಂತ್ಯ ಮುದ್ದೆ ಬೇಕು ಅಂತ ಅನಿಸಿದ್ರೆ ನನಗೆ ಕಮೆಂಟಲ್ಲಿ ಹೇಳಿ. ಬೇಕು ಅಂತಾರೆ. ಎಷ್ಟು ಜನದ ಬರುತ್ತೆ ಕಮೆಂಟ್ ನೋಡಿಕೊಂಡು ನಾನು ಅದನ್ನು ರೆಡಿ ಮಾಡ್ತೀನಿ. ನನಗೆ ವಾಟ್ಸಪ್ಪಲ್ಲಂತೂ ತುಂಬ ಜನ ಕೇಳ್ತಾ ಇದ್ದಾರೆ, ನೆಕ್ಸ್ಟ್ ಏನು ಪ್ರಾಡಕ್ಟ್ ನಿಂದು ಅಂತ. ಈಗ ಒಬ್ಬರು ನನಗವರು ಆಶಾ ಶೆಣೈ ಅಂತ ಮಂಗಳೂರಲ್ಲಿರೋದು. ಅವ್ರ ಮಗಳು ದುಬೈಯಲ್ಲಿರೋದು. ಅವ್ರಿಗೆ ಪ್ರಾಡಕ್ಟ್ ಕಳಿಸ್ತಾರೆ. ಜಸ್ಟ್ ಈಗ ಬಂದಿರೋದು ತೋರಿಸ್ತೀನಿ ನೋಡಿ. ನಾನು ಪ್ರಾಡಕ್ಟ್ ಆಲ್ರೆಡಿ ಹೆಸರು ಮಾಡಿದೆ. ನಾನು ಒಂದೊಂದು ಏನು ಸಾಕ್ಷಿ ಸಮೇತ ತೋರಿಸೋ ಅಂಥದ್ದು ಏನೂ ಇಲ್ಲ. ಇವತ್ತು ಬಂದಿರೋದು ಟುಡೇ ನೋಡಿ. ಅವ್ರದ್ದು ವಾಯ್ಸ್ ಕೇಳಿಸ್ಕೊಳ್ಳಿ. ನಂದಿನಿ, ಮಗಳದ್ದು ಫೋನ್ ಬಂದಿತ್ತು ದುಬೈಯಿಂದ. ಅವಳಿಗೆ ಮತ್ತು ಅಳಿಯನಿಗೆ ಸಹ ಒಳ್ಳೆದಾಗಿತ್ತು ನಿಮ್ಮ ವೆಯ್ಟ್ ಲಾಸ್ ಪೌಡ್ರ್. ಮೈಯೆಲ್ಲ ಹಗೂರ ಆಗಿದಂತೆ, ಆರಾಮ ಆಗ್ತಾ ಉಂಟು. ಒಂದು ತಗೊಂಡು 15-20 ದಿನ ಆಯ್ತಾ ಹೇಳಿ ಅಷ್ಟೇ. ಒಳ್ಳೇದುಂಟಮ್ಮ ಅವರದ್ದು ಪ್ರಾಡಕ್ಟ್ ಅಂದ್ಲು. ಹಾಗೆ ನಿಮಗೆ ತಿಳಿಸುವ ಹೇಳಿ ಆಯ್ತಾ. ಮತ್ತೆ ಅವರಿಗೆ ಏನು ಪ್ರಾಬ್ಲಮ್ ಇರಲಿಲ್ಲ. ಮತ್ತೆ ಅಲ್ಲಿ ಹೀಟ್ ಅಲ್ಲ, ಅವಳು ಒಂದು ಮುಕ್ಕಾಲು ಚಮಚ ಮಾತ್ರ ತಗೊಳ್ಳೋದು, ಯಾಕಂದ್ರೆ ತುಂಬ ಹೀಟಲ್ಲಿ. ಹಾಗೆ ಮತ್ತೆ ಇದೆಲ್ಲ ಕುಡಿತಾ ಇದ್ದಾಳೆ. ಬಾರ್ಲಿ ನೀರು ಫುಲ್ ನೀರು ಕುಡಿತಾಳೆ, ಅದೆಲ್ಲ ಮಾಡ್ತಾಳೆ. ರಾಗಿ ನೀರು ಎಲ್ಲ ಹಾಗೆ. ಮತ್ತೆ ಕಾಮಕಸ್ತೂರಿ ಬೀಜದ ಅದೆಲ್ಲ ಮಾಡ್ತಾ ಇದ್ದಾಳೆ. ಒಳ್ಳೇದುಂಟಮ್ಮ ಅಂದ್ಲು. ಪ್ರಾಡಕ್ಟ್ ತುಂಬ ಒಳ್ಳೇದುಂಟು. ಒಮ್ಮೆ ಇದಾದ್ಮೇಲೆ ಮತ್ತೆ ಪುನಃ ನಾನು ಸ್ವಲ್ಪ ನಿಲ್ಲಿಸಿ ಪುನಃ ನಾನು ಧರಿಸ್ತೇನೆ ಅಂದ್ಲು. ಆಯ್ತು ನಂದಿನಿ, ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್ ನಿಮಗೆ. ಬರೆದು ಕಳಿಸಿ. ಆಯ್ತು, ನೀವು ಒಂದು ಸ್ವಲ್ಪ ಟೈಪ್ ಮಾಡಿ ಕಳಿಸಿ ಆಶಕ್ಕ. ನಾನು ಸ್ಟೇಟಸ್ ಹಾಕೊಳ್ತೀನಿ ಪ್ಲೀಸ್. ನಿಮ್ಮ ಟೈಮ್ ಇದ್ದಾಗ ಬರೆದು ಕಳಿಸಿ. ಆಯ್ತು, ನೀವು ಒಂದು ಸ್ವಲ್ಪ ಟೈಪ್ ಮಾಡಿ ನೋಡಿ. ನಾನು ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ. ಆಶಾ ಶೆಣೈ ಅಂತ ಮಂಗಳೂರಲ್ಲಿರೋದು. ನನ್ನ ಪ್ರಾಡಕ್ಟ್ ತೊಗೊಂಡು ದುಬೈ ಕಳಿಸ್ತಾರೆ. ಮತ್ತು ಎಲ್ಲ ವೀಡಿಯೋಗೂ ಕಮೆಂಟ್ ಮಾಡಿರ್ತಾರೆ. ದಿನ ನನಗೆ ನೀನು ಇನ್ನೂ ಎತ್ತರಕ್ಕೆ ಬೆಳಿತೀಯಮ್ಮ, ನಾನು ಬಿಸ್ನೆಸ್ ಮಾಡ್ತಾ ಇದ್ದೆ, ಒಂದು ಹಂತಕ್ಕೆ ಬಂದಿದ್ದೀನಿ, ನೀನು ಅದೇ ಹಂತಕ್ಕೆ ಬರ್ತೀಯಮ್ಮ ಅಂತ ತುಂಬ ಅಂದರೆ ತುಂಬ ಆಶೀರ್ವಾದ ಮಾಡ್ತಾರೆ. ತುಂಬ ಅಂದರೆ ತುಂಬ. ನನಗೆ ಇವಾಗ ಆರ್ಡ್ರ್ ತೊಗೊಳ್ಬೇಕಾದ್ರೆ ನೋಡಿದೆ, ಅವ್ರದ್ದು ಮೆಸೇಜ್ ಬಂತು. ಹಾಗೆ ಇವತ್ತಿಂದು ಹಾಗೆ ಹಾಕಿದ್ದೀನಿ ನೋಡಿ. ಯಾರಿಗಾದ್ರೂ ಬೇಕು ಅನಿಸಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತೆ, ಆರ್ಡ್ರ್ ಕೊಡ್ಬೋದು. ನಾನು ಹೇಳಿದ್ನಲ್ಲ ಮೊಮ್ಮಕ್ಕಳು ಬರ್ತಾರೆ ಅಂಥೇಳಿ. ಹಾಯ್ ಮಾಡು ಕಂದ. ಹಾಯ್. ವಾಗ್ಮೀನು ಬಂದಳು, ಪ್ರಭಾವ್ ಬಂದರು. ಇರೋ ಚಿಲ್ಲರೆ ಆಟ ಸಾಮಾನುಗಳು ಇಟ್ಟಿರ್ತಾಳೆ ಇಲ್ಲಿ, ಕಿತ್ತೋಗಿರೋದು ಅದೆಲ್ಲ ಕೂತ್ಕೊಂಡು ಆಟ ಆಡ್ತಾ ಇದ್ದಾಳೆ. ಇನ್ನೂ ನನ್ನ ಬ್ಯಾಗು ತೆಗೆದಿಟ್ಟಿಲ್ಲ. ಕೊರಿಯರ್ ಎಲ್ಲ ತೊಗೊಂಡೋದ್ರು. ಇನ್ನೆರಡು ಕೊರಿಯರು ಬಾಕಿ ಇದೆ ನೋಡಿ. ಹಿಂಗೆ ನನ್ನ ಕೆಲಸ. ಮಕ್ಕಳು ಬಂದರು. ನಾನು ಹೇಳ್ತೀನಿ ನೋಡಿ, ಸಾರು ಮೂಲಂಗಿ ಹುರುಳಿಕಾಯಿ ಹಾಕ್ಬಿಟ್ಟು ಹುಳಿ ಅಂದರೆ ತುಂಬ ಇಷ್ಟ ನಮ್ಮ ಆತ್ಮಿಗೆ. ಅದಕ್ಕೋಸ್ಕರ ಇದನ್ನು ಮಾಡಿದ್ದೀನಿ. ಇದಾಯಿತು. ನಾನು ಅದಕ್ಕೆ ಗ್ರೀನ್ ಟೀದು ಬೆಳಗ್ಗೆ 1 ಲೋಟ ಬಾರ್ಲಿ ಗಂಜಿ ಕುಡ್ತಿದ್ದೀನಿ. ಇನ್ನೊಂದು ಲೋಟ ಇದೆ ಅನ್ನಕ್ಕೆ ಇಟ್ಟಿದ್ದೀನಿ ಮಕ್ಕಳಿಗೆ. ಕೂತೂರು ಎಲ್ಲಿ ಕೂತೂರು
ಎಲ್ಲಿ ಕೂತರು ಇವನಿಲ್ಲ ಆಟ ಆಡಬೇಕು ನಮ್ಮ ಕೃಷ್ಣ. ಬಂದೆ. ನೋಡಿ ನಂದು ಹಿಟ್ಟೆಲ್ಲ ಹಾಗೆ ಇದೆ. ಆಮೇಲೆ ದೋಸೆ ಮಾಡೋದು ತೋರಿಸ್ತೀನಿ. ಇನ್ನೂ ಟೈಮ್ ಆಗಿಲ್ಲ. ಬಂದೆ ಬೇಬಿ ಬೇಬಿ ಬೇಬಿ. ಎಲ್ಲಿ ಕೂತರು? ಅಲ್ಲಿ ಕೂತರು. ಹತ್ತು ಬೇಬಿ ಕೂತರು. ತೊಟ್ಟು ನೀರು ಬಿಡ್ತಿರ್ತೀನಿ, ಅದರಲ್ಲಿ ಆಟ ಆಡಬೇಕು ಅವನಿಷ್ಟೇ. ಹಾಯ್ ಮಾಡಿ ಎಲ್ರಿಗೂ. ಹಾಯ್ ಮಮ್ಮು ಆಯ್ತಾ ಕೇಳು ಕಂದ. ಚಿನ್ನಿ ಇಲ್ಲಿ ನೋಡಿಲಿ, ಹಂಗೆ ಮಾಡಬಾರ್ದು. ನನ್ನ ಕಡೆ ನೋಡು, ನೀರು ನಿಲ್ಲಿಸ್ತೀನಿ. ಮಮ್ಮು ಆಯ್ತಾ ಕೇಳು ಜೋರಾಗಿ. ಮಮ್ಮು ಆಯ್ತಾ? ನನ್ನ ಬಂಗಾರ ಇದು ನನ್ನ ಮುದ್ದು ಕೃಷ್ಣ ಇದು. ಇದಾಯಿತು, ಹುಳಿ ಆಯಿತು. ಈಗ ಅನ್ನಕ್ಕೆ ಇಟ್ಟಿದ್ದೀನಿ ಮಕ್ಕಳಿಗೆ. ಶನಿವಾರ ಭಾನುವಾರ ಅಂದರೆ ಸ್ವಲ್ಪ ಕರ್ಕೊಂಡು ಬಂದುಬಿಡು. ಭಾನುವಾರದ ಹೊತ್ತು ಕೊರಿಯರವರು ಯಾರೂ ಬರಲ್ಲ, ಹಾಗಾಗಿ ಸ್ವಲ್ಪ ಕರ್ಕೊಂಡು ಬಂದುಬಿಡೆ ಮಕ್ಕಳಿಗೆ. ನನಗೂ ನಾನೆಲ್ಲಾದರೂ ಹೊರಗಡೆ ಹೋಗಂಗಿದ್ರೆ, ವೀಡಿಯೋ ಮಾಡೋಕ್ಕೆಲ್ಲ ಹೋಗಂಗಿದ್ರೆ ಕರಿಯಲ್ಲ. ಇಲ್ಲ ಅಂದರೆ ಮಕ್ಕಳನ್ನ ಕರ್ಕೊಂಡು ಬಂದುಬಿಡೆ ಸ್ವಲ್ಪ ಹೊತ್ತು ಅಂತ ಹೇಳ್ತೀನಿ. ಹಾಗಾಗಿ ಶನಿವಾರ ಭಾನುವಾರ ಅಂತ ನಮ್ಮ ಮನೆಗೆ ಬಂದಿದ್ದಾರೆ. ಅದ್ರಲ್ಲಿ ದೋಸೆ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ತೋರಿಸ್ತೀನಿ. ಇನ್ನು ಇವಾಗಲೇ ಮಾಡ್ಕೊಳ್ಳಲ್ಲ, ಮಕ್ಕಳಿಗೆ ಊಟ ಮಾಡಿಸಿ ಆಮೇಲೆ ನಾನು ಮಾಡ್ಕೊಳ್ಳೋದು. ಆವಾಗ ನಾನು ಅದ್ರಲ್ಲಿ ದೋಸೆ ಹೇಗೆ ಬರುತ್ತೆ ಅಂತ ನಾನು ತೋರಿಸ್ತೀನಿ. ನೋಡಿ ಮಕ್ಕಳಿರೋ ಮನೆ, ಯಾರೂ ಇಲ್ಲದೆ ಇದ್ದರೆ ನಮ್ಮ ಮನೆ ಎಷ್ಟು ನೀಟಾಗಿರುತ್ತೆ. ಇವರೆಲ್ಲ ಬಂದರು ಅಂತ ಎಲ್ಲ ಮೂಟೆಗಳೆಲ್ಲ ತೆಗೆದು ಒಂದ್ರ ಮೇಲೆ ಒಂದಿಟ್ಟೆ. ಆ ಮೇಲಿದ್ದು ಟೆಡ್ಡಿ ಬೇರೆಲ್ಲ ಕೆಳಗೆ ಬರುತ್ತೆ, ಆ ಟೈಗರ್ ಮೇಲಿರೋದೆಲ್ಲ ಕೆಳಗೆ ಬರುತ್ತೆ. ಇವರೆಲ್ಲ ಬಂದರೆ, ಇವರಿಬ್ಬರು ಬಂದರೆ ನಮ್ಮ ಮನೇಲಿ ಹಿಂಗೆ ಗಲೀಜು ಮಾಡಿ ಇಡ್ತಾರೆ ಅಲ್ವಮ್ಮ? ಅವನಾಗಲೇ ಒಳಗೋಗಿ ಬೇಬಿ ಬೇಬಿ ಅಂತ ಹಿಂದಿಂದೇ ಓಡಾಡ್ತಿರ್ತಾನಲ್ಲಿ ನೋಡಿ. ಏನು ಕೃಷ್ಣ, ಏನು ಮಾಡಬೇಕು? ಮಮ್ಮು ತಿನ್ನೋಣ, ಮಮ್ಮು ತಿನ್ನೋಣ, ಪ್ರೆಷರ್ ಹೋಗಲಿ. ಮಮ್ಮು ತಿನ್ನೋಣ, ಮಮ್ಮು ತಿನ್ನೋಣ. ಆಟಾಡೋಣ ಬಾ ಸ್ವಲ್ಪ ಹೊತ್ತು. ನಾನು ಆಟಾಡ್ತೀನಿ ಬಾ. ಆಟ ಆಡ್ಬಿಟ್ಟು ಆಮೇಲೆ ಮಮ್ಮು ತಿನ್ನೋಣ. ಅನ್ನ ಪ್ರೆಷರ್ ಹೋಗಬೇಕು. ಮಮ್ಮು ತಿನ್ನೋಣ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡ್ರಿ. ಮಮ್ಮು ತಿನ್ನೋಣ. ನೋಡಿ ಈ ಮನೆಯೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನನಗೆ ಕೃಷ್ಣಪ್ಪ ಮಲಗಿದ್ದಾನೆ. ನಾನು ಹಾಗೆ ಆರ್ಡ್ರ್ ತೊಗೊಳ್ತಾ ಕೂತಿದ್ದೆ. ಇವತ್ತೆಲ್ಲ ನನ್ನ ಪ್ರಾಡಕ್ಟ್ಗೆ ರಾತ್ರಿ ಇವ್ರು ಹೋದ್ಮೇಲೆ ನಾನು ಏನಿದ್ರು ರೆಡಿ ಮಾಡಬೇಕು, ಆ ಥರ ಆಗೋಗಿದೆ ನೋಡಿ. ಅಂದರು ಆಟ ಆಡ್ತಾ ಇದ್ದಾರೆ. ನಮ್ಮ ಕೃಷ್ಣಪ್ಪ ಮಲ್ಕೊಂಡ. ಈಗ ನಂದು ನೋಡಿ ಮನೆಯೆಲ್ಲ ಹಿಂಗೆ ಹರಡ್ಕೊಂಡು ಮಾಡ್ಕೊಂಡಿರ್ತಾರೆ ನೋಡಿ. ಮಕ್ಕಳದ್ದು ಊಟ ಆಯಿತು. ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟೇ ಅನ್ನ ಮಾಡಿದ್ದೆ. ಈಗ ನಂದು ದೋಸೆ ಮಾಡ್ಕೊಳ್ತೀನಿ. ಹೆಂಗಿದ್ರು ಮೂಲಂಗಿ ಹುಳಿ ಮಾಡಿರೋದಿದೆ, ಸೌತೆಕಾಯಿ ತಂದಿದೆ, ಮಕ್ಕಳಿಗೆ ಹೆಚ್ಕೊಡ್ತೀನಿ. ನೋಡಿ ಒಂದು ಸೌತೆಕಾಯಿ ತೊಗೊಂಡ್ಬಂದು ಎಳೆಯೋದಿತ್ತು. ಚೆನ್ನಾಗಿತ್ತು ಸೌತೆಕಾಯಿ ಎಳೆಯದಾಗಿ. ವಾಗ್ಮೆ ಅವಾಗಿಂದ ಸೌತೆಕಾಯಿ ಕೊಡೋಳು. ಸೌತೆಕಾಯಿ ಅಂದರೆ ತುಂಬ ಇಷ್ಟ ಅವಳಿಗೆ. ಹಾಗೆ ಮೂಲಂಗಿ ಹುಳಿಗೆ ಅರ್ಧ ಟೊಮೊಟೊ ಹಾಕ್ತೆ, ದೊಡ್ಡದಿತ್ತು ಅಂತ ಹೇಳಿ. ಇನ್ನು ಅರ್ಧ ನನಗೆ ತಿನ್ನೋಕ್ಕಾಗತ್ತೆ ಅಂತ ಹೇಳಿ ಹಾಗೆ ಇಟ್ಟೆ. ಕಲಸಿಟ್ಟಿದ್ದು ಮೆತ್ತಗೆ ಮಾತಾಡ್ತಾ ಇದ್ದೀನಿ. ಕೃಷ್ಣ ಮಲಗಿದ್ದಾನೆ ಅಂತ ಹೇಳಿ. ಇದು ಸ್ವಲ್ಪ ಗಟ್ಟಿಯಾಗಿದೆ, ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಸ್ವಲ್ಪ ನಾವು ದೋಸೆ ಹಿಟ್ಟಿನ ಅದಕ್ಕೆ ಬಂದರೆ ಸಾಕು. ಲೇಟ್ ಆಯ್ತು ಇವತ್ತು ನಂದು ಊಟ. ಮಕ್ಕಳು ಬರದೇ ಇದ್ದಿದ್ರೆ ಬೇಗ ಮುಗಿತಾ ಇತ್ತು ಕೆಲಸ ಎಲ್ಲ. ಶನಿವಾರ ಭಾನುವಾರ ಆದರೆ ಒಂಚೂರು ನಾನೇ ಹೋಗ್ತೀನಿ, ಇಲ್ದಿದ್ದರೆ ಇಲ್ಲಿ ಪಾಪ ಅವ್ರಿಗೂ ಬರಬೇಕು ಅಂತ ಆಸೆ ಇರುತ್ತಲ್ಲ,
ಹಾಗಾಗಿ ಕರ್ಕೊಂಡು ಬಂದು ಬಿಡಮ್ಮ ಅಂತೀನಿ. ನೀವೆಷ್ಟು ತೆಳು ಹಾಕ್ಕೊಂಡ್ರೂ ಆಗುತ್ತೆ. ಏನೂ ಹರಿಯಲ್ಲ, ಅಷ್ಟು ಚೆನ್ನಾಗಿರುತ್ತೆ ದೋಸೆ. ನಾನು ಕೊಬ್ಬರಿ ಎಣ್ಣೆ ಹಾಕೋದು ಗಟ್ಟಿಯಾಗಿದೆ. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೊಳ್ಳಿ. ಅದಕ್ಕೆ ಮಿಕ್ಸ್ ಮಾಡ್ತೀನಿ, ಯಾಕಂದರೆ ವೀಡಿಯೋಗೆ ತೋರ್ಸೋಕ್ಕಂತ ನಾನು ಮಾಡಿದ್ದು, ತೆಳು ಬರುತ್ತೆ ಅಂತ ಹೇಳಿ. ರೊಟ್ಟಿ ಮಾಡ್ಬೋದು, ದೋಸೆ ಮಾಡ್ಬೋದು, ತೆಳು ದೋಸೆ ಮಾಡ್ಬೋದು, ಎಲ್ಲ ಥರ ಮಾಡ್ಬೋದು. ನೋಡಿ, ನೀವು ರೋಸ್ಟ್ ಆದರೂ ಮಾಡ್ಕೊಳ್ಬೋದು, ಇಲ್ವಾ ತೆಳುಗಾದರೂ ಅದೇ ಸಾಫ್ಟಾಗಾದರೂ ತಕ್ಕೊಳ್ಬೋದು. 2 ಸರಿ 2 ಕಡೆನೂ ರೋಸ್ಟ್ ಮಾಡ್ಕೊಳ್ಳಿ. ಮೆತ್ತಗೆ ಮಾತಾಡ್ತಿರೋದಕ್ಕೆ ನನಗೇನು ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ, ಗರ್ಗರಿ ಆದರೂ ಮಾಡ್ಕೊಳ್ಬೋದು ನೀವು. ಇವಾಗ ಇದು ಹಾಕಿ ತೋರಿಸ್ತೀನಿ. ಇಷ್ಟು ಬರುತ್ತೆ, ನೋಡಿದ್ರ? ತುಂಬ ದಪ್ಪನೂ ಇಲ್ಲ, ತುಂಬ ತೆಳುನೂ ಇಲ್ಲ. ಆರಾಮಾಗಿ ಮಾಡ್ಬೋದು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಮಕ್ಕಳಿಗಂತೂ ಸಾಯಂಕಾಲದ ಹೊತ್ತು ನೀವು ಒಂಚೂರು ಮಾಡಿಕೊಟ್ರೆ ನೀವೇನು ತರಕಾರಿ ಆದರೂ ಹಾಕ್ಬೋದು. ಇದಕ್ಕೆ ಸಣ್ಣದಾಗಿ ಹೆಚ್ಚಿ ಬೀನ್ಸ್ ಹಾಕ್ಬೋದು, ಜೋಳ ಕಾರ್ನ್ ಹಾಕ್ಬೋದು, ಏನು ತರಕಾರಿ ಹಾಕಿದ್ರೆ ಆಗುತ್ತೆ. ಆದರೆ ಸಣ್ಣದಾಗಿ ಈ ಥರ ಕಟರ್ಗೆ ಹಾಕ್ಕೊಂಡು ಹಾಕಬೇಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಇದಕ್ಕೇನೂ ಬೇಡ, ಒಂಚೂರು ತುಪ್ಪ ಹಾಕ್ಕೊಂಡು ಹಾಗೆ ತಿನ್ಬೋದು. ಯಾಕಂದರೆ ನಾವೆಲ್ಲ ಹಾಕಿದ್ದೀವಲ್ಲ ಇದಕ್ಕೆ, ಹಸಿಮೆಣಸಿನ್ಕಾಯಿ, ತರಕಾರಿ, ಈರುಳ್ಳಿ ಎಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿ ನೋಡಿ ನೀವು. ರಾಗಿ, ನಾವು ದಿನ ರಾಗಿ, ಗೋಧಿ, ಜೋಳ, ಮೆಂತೆ, ಉದ್ದಿನಬೇಳೆ ಎಲ್ಲ ತಿನ್ನಬೇಕು. ನಾವು ಸಪ್ರೇಟಾಗಿ ಯಾವುದೂ ತಿನ್ನಲ್ಲ ಅಲ್ವಾ? ಈ ಥರ ನಾವು ಮಾಡಿಟ್ಕೊಂಬಿಟ್ರೆ ಎಲ್ಲ ಸೇರುತ್ತೆ ನಮ್ಮ ದೇಹಕ್ಕೆ. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ನಂಗೆ ಸಾಕು, ಪ್ಲೈನ್ ಒಂದು ತರಕಾರಿದೊಂದು ಸಾಕು. ಯಾಕಂದರೆ ಟೊಮೊಟೊ ಇದೆ, ಸೌತೆಕಾಯಿ ಇದೆ. ಇದು ಪ್ಲೈನ್ ನೋಡಿ ಎಷ್ಟು ತೆಳು ಕಾಣಿಸ್ತಾ ಇದೆಯಾ? ಅವಳಿಗಂತೂ ಬರೀ ಮೂಲಂಗಿನೇ ತಿಂತಾಳೆ. ಬೇಬಿ ರ್ಯಾಡಿಶ್ ಕೊಡು ಅಂತ ಹೇಳ್ತಾಳೆ. ಮಕ್ಳಿಗೆ ಮಾಡಿದ್ದಕ್ಕೆ ನನಗೂ ಸಾರೆ ಆಯಿತು. ಇಲ್ಲ ಅಂದಿದ್ದರೆ ಇದು ಮಾಡ್ಕೊಂಡು ತಿನ್ನಬೇಕಿತ್ತು. ಚಟ್ನಿ ಪುಡೀಲಿ ಆರ್ಡ್ರ್ ಬೇರೆ ತುಂಬ ಬರ್ತಿದೆ, ಪಾತ್ರೆಗಳು ಬೇರೆ ಬಿತ್ತು. ನೋಡಿ, ಮಧ್ಯಾಹ್ನದ ಇದು ಊಟ ಆಯಿತು. ಇನ್ನು 4 ಗಂಟೆ ಅಷ್ಟೊತ್ತಿಗೆ ನಾನು ಹೆಸ್ರು ಕಾಳು ಜ್ಯೂಸ್ ಮಾಡ್ಕೊಳ್ತೀನಿ. ವೀಡಿಯೋ ಮಾಡೋದಕ್ಕಾಗಲ್ಲ, ಯಾಕಂದರೆ ಮಕ್ಕಳಿದ್ದಾರೆ, ನನಗೆ ಜಾಗನೂ ಇಲ್ಲ ವೀಡಿಯೋ ಮಾಡೋಕ್ಕೆ. ಇವಾಗ ತಿನ್ನೋದು ತೋರಿಸೋಣ ಅಂದ್ರೂ ಅವರೆಲ್ಲ ಇದ್ದಾರೆ, ಅಲ್ಲ ಆಗಲ್ಲ. ಹಾಗಾಗಿ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. 4 ಗಂಟೆಗೆ ಸುಮಾರಿಗೆ ಹೆಸ್ರು ಕಾಳು ಜ್ಯೂಸ್ ಕುಡಿತೀನಿ. ಮತ್ತು 6-7 ಗಂಟೆಗೆ ಊಟ ಮುಗಿಸ್ತೀನಿ. ಆದರೆ ಮಗಳ ಮನೆಗೆ ಹೋದರೆ ಮಗಳ ಮನೇಲಿ ಏನಾದರೂ ಒಂದು ಚೂರು ತಿಂತೀನಿ. ಇಲ್ದಿದ್ರೆ ನಾನು ಇವಾಗ ಇದು ದೋಸೆ ಇಟ್ಟಿದೆಯಲ್ಲ ಅದನ್ನೇ ಮಾಡ್ಕೊಂಡು ತಿಂತೀನಿ. ನೋಡಿ, ಇಷ್ಟು ನಂದು ಊಟ ಆಯಿತು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಿಗಾದರೂ ನಾನು ಮಾಡ್ತಿರೋ ಪ್ರಾಡಕ್ಟು ಬೇಕು ಅನಿಸಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ, ಅಲ್ಲಿ ಆರ್ಡ್ರ್ ಕೊಡ್ಬೋದು. ನೋಡಿದ್ರಲ್ಲ, ಥ್ಯಾಂಕ್ ಯು. ಜೈ ಶ್ರೀರಾಮ್.